ಕೂತು ಬೇಸರ ಆಕತ್ತವ ನನಗೆ. ಪಾರವಕ್ಕನೂ ಇಲ್ಲ, ರೇಣವಕ್ಕನೂ ಇಲ್ಲ, ಅವ್ರವ್ರ ಗಂಡ್ರು ಕೂಡ ಹೋಗ್ಬಿಟ್ರು. ಇನ್ನು ವೈನಿನ ಆಕಿ ಕಂಪ್ಯೂಟರ್ ಮುಂದೆ ಕುಂತು ಬಿಡ್ತಾಳ, ಆಕೆ ಏನೋ ಓದೋದೈತೆ ಅಂತೇಳಿ. ಚೈತ್ರ ಇದ್ಲಂದ್ರೆ ಇಬ್ರು ಜಗಳ ಮಾಡಿದ್ರು ಆಕೆ ಕೂಡ ಟೈಮ್ ಪಾಸ್ ಮಾಡ್ತಿದ್ದೆ. ಯವ್ವ ಬೇಸರ ಆಕತ್ತವ. ಅವು ನೋಡಿದ್ರ ಕಾಟ ಬಿಟ್ಟು ತಳಗೆ ಇಳಿಬೇಡಂತ. ಬೇಸರ ಆಕತ್ತಲ್ಲವ. ಅತ್ತಿ ವಿಷಯ ಹೇಳೇನಂತಂದ್ಲು. ಇವರು ಫೋನ್ ಹಚ್ಚಿಲ್ಲ, ನಾನೇ ಹಚ್ಬೇಕು. ಇಂಥ ಖುಷಿ ವಿಷಯ ಆದ ಗೊತ್ತಾದ್ಮೇಲೆ ತಾ ಫೋನ್ ಹಚ್ಬೇಕಿಲ್ಲ. ಹಚ್ಚೇ ಇಲ್ಲ, ನಾನೇನ್ ಮಾಡ್ಲಿ? ಹೋಗ ಹೋಗು, ನಾನು ಹಚ್ಚಂಗಿಲ್ಲ. ಯಾವಾಗ ಹಚ್ತಾರ ಹಚ್ಲಿ. ಪಾರ್ವಕ್ಕಂಕ್ರು ಡ್ಯೂಟಿಗೆ ಹೋಗಿರ್ತಾ. ಇನ್ನು ರೇಣಕ್ಕೆ ಫೋನ್ ಹಚ್ತೀನಿ, ಏನು ಮಾಡಕತ್ತಾಳ ಏನು ಕೇಳ್ತೀನಿ. ವಿಡಿಯೋ ಕಾಲ ಮಾಡಿಬಿಡ್ತೀನಿ, ಪಾಪನೂ ನೋಡ್ದಂಗಾಗತ್ತ. ಅಯ್ಯೋ ಇವನು ಮ್ಯಾಲೆ ಇಟ್ಬಿಟ್ಟಾರ, ನನಗರ ನಿಲ್ಕಂಗಿಲ್ಲ. ಏನು ಮಾಡ್ಲಿವ? ರೀನು ಏನ ಅನ್ನಕತ್ತಿದ್ರಿ? ಅದು ಏನಿಲ್ಲ ರೀ, ಮ್ಯಾಲೆ ಅದು ಡಬ್ಬಿ ಮ್ಯಾಗ ಇಟ್ಟಾರ, ನಾನು ನೆಲ್ಕ ಹೊಲ್ದು, ಅದಕ್ಕೆ ಅದನ್ನು ತೆಗೆದು ಕೊಡ್ಬೇಕಿತ್ತು. ಅಷ್ಟನಾ? ನಾ ತೆಗೆದು ಕೊಡ್ತೀನಿ ತಡ್ರಿ. ಆ ಡಬ್ಬಿಗೆ ಏನು ಇಟ್ಟಿರಿ? ಅದು ಈ ಸದ್ಯಕ್ಕೆ ಬೇಕನ? ಅದು ನಂಗೆ ರೊಟ್ಟಿ ಮಾಡ್ಕೋಬೇಕಂತ. ನಂಗೆ ಈ ಚಪಾತಿ ಮುದ್ದಿ ಇಷ್ಟ ಆಗವಲ್ದು, ಅದಕ್ಕೆ ರೊಟ್ಟಿ ಮಾಡ್ಕೋಬೇಕಂತ. ದಿನ ರೊಟ್ಟಿ ತಿಂತೀನಂದ್ರ ಇಲ್ಲೊಂದು ಖಾನಾವಳಿ ಐತಿ, ನಾ ಎಲ್ಲ ರೊಟ್ಟಿ ಪಾರ್ಸಲ್ ತರ್ತೀನಂತ. ನೀವೇನ ನಿಂತು ಬಡಿ ಅವಶ್ಯಕತೆ ಇಲ್ಲ, ಬಿಸಿ ಬಿಸಿ ರೊಟ್ಟಿನ ತಂದು ಕೊಡ್ತೀನಿ ತಡ್ರಿ. ಅಯ್ಯೋ ಬ್ಯಾಡ್ರಿ, ಮನ್ಯಾಗ ನಾ ಖಾಲಿನೇ ಇರ್ತೀನಿ. ಒಂದು 4-5 ರೊಟ್ಟಿ ಆದ್ರೆ ಇಬ್ರಿಗೆ ಜಗ್ಗತ್ತು. ಬ್ಯಾಡ, ಅವ್ನ್ಯಾಕೆ ಹೊರಗೆ ರೊಕ್ಕ ಕೊಡ್ತಿರ್ತೀರಿ ರೊಟ್ಟಿನ. ಆಮೇಲೆ ಇನ್ನೊಂದು ಮಾತು, ನೀವು ಪದೇ ಪದೇ ರೀ ಅಂತ ಕರಿಬೇಡ್ರಿ, ರೇಣು ಅನ್ರಿ ಸಾಕು. ರೀನು, ನಿನ್ಗೆ ಏನಾರ ಬೇಕಾತಂದ್ರೆ ಸಂಕೋಚ ಇಲ್ಲಾರ್ದ ಕೇಳ. ಆ ಫಾರ್ಮ್ ಎಲ್ಲ ಫಿಲಪ್ ಮಾಡೀನಿ, ಅದಕ್ಕೊಂದು ಸಿಗ್ನೇಚರ್ ಹಾಕ್ಬಿಡ್ರಿ ನೀವು. ಅಂದ್ರೆ ಮನ್ಯಾಗ ಕುತ್ಕೊಂಡು ಆರಾಮಾಗಿ ಓದ್ಬೋದು. ಆದರೂ ಪಾಪ ಕೈ ಬಿಡ್ತಾಳೋ ಏನಿಲ್ಲೋ ಅಂತ. ನಾ ಹೇಳಿದ್ನಲ್ಲ, ಕೈ ಬಿಡ್ತಾಳ. ನೀವು ಓದ್ರಿ, ಮತ್ತು ಡಿಗ್ರಿನೂ ಕಂಪ್ಲೀಟ್ ಮಾಡಲಿಲ್ಲ ಕಡಿಗೆ ನೀವೇನು ನೌಕರಿ ಮಾಡೋದೇನು ಬೇಡ, ಅಟ್ಲೀಸ್ಟ್ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಳ್ರಿ. ಓದೋದಂದ್ರೆ ಅಷ್ಟು ಕಷ್ಟ. ಎಷ್ಟು ಮಟ್ಟಿಗೆ ನಾವು ಓದ್ತೀನೋ ಗೊತ್ತಿಲ್ಲ. ಜಸ್ಟ್ ಪಾಸ್ ಆದರೂ ಪರವಾಗಿಲ್ಲ. ಒಂದು ಡಿಗ್ರಿ ಒಂದು ಮಾಡ್ಕೊಂಬಿಡ್ರಿ. ಡ್ರೆಸ್ ಭಾಳ ಚಂದ ಆಗೈತಿ, ದಿನ ಹಿಂಗೆ ನಕ್ಕೊಂತ ಇರ್ರಿ. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಆರಾಮಾಗಿರ್ರಿ. ಪಾಪು ನೀವು ಪದೇ ಪದೇ ರೀ ಅಂತ ಕರಿಬೇಡ್ರಿ, ನನಗೆ ಮುಜುಗರ ಆಗುತ್ತೆ. ರೇಣು ಅನ್ರಿ ಸಾಕು. ಅದು ಅಭ್ಯಾಸ ಬಲ್ಲ, ಅಷ್ಟು ಲಗು ಹೋಗಂಗಿಲ್ಲ. ನಾ ಪಾಪು ಹತ್ತಿರ ಇರ್ತೀನಿ ನೋಡಿ, ನಿಮ್ದೇನೈತಿ ಕೆಲಸ ಮುಗಿಸ್ಕೊಂಬಿಡು. ರಶ್ಮಿ ಬೇರೆ ಫೋನ್ ಹಚ್ಚಾಕತ್ತಾಳ, ಹಿಂದೆಗಡೆ ಹಚ್ಚಿ ಮಾತಾಡ್ತೀನಿ. ಈಗ ಬಡ ಬಡ 1-2 ರೊಟ್ಟಿ ಮಾಡ್ಕೊತೀನಿ. ಪಾಪ ಏನಾರ ಕೆಲಸ ಇರಬೇಕು, ಫೋನ್ನೇ ಮಾತಾಡಿ, ಏನಾಗಲ್ಲ. ಹಿಂದೆಗಡೆ ನಾ ಎತ್ಕೊಂಡು ಕೂಡ್ತೀನಂತ ಮಾಡಕತ್ತಿ. ಪಾಪ ಏನು ಕೇಳ, ನೀವು ಮಾತಾಡ್ಕೊಡ್ರಿ, ನಾ ಪಾಪನ ಹತ್ರ ಹೋಗ್ತೀನಿ. ಹಾಯ್ ರಶ್ಮಿ. ಈಗ ನಮ್ಮ ರೇಣಕ್ಕ ನನ್ನ ಕಣ್ಣಿ ಪರಿಗಿರಿ ಬಂದಾವೇನು? ತಡಿವಾ. ರಶ್ಮಿ, ನಾನ ರೇಣುಕನ. ಹೇಳಿ, ಆರಾಮದಿ? ಆರಾಮದಿನಕ್ಕ. ಅಕ್ಕ ನೀನು ಹಿಂಗತಿ ನೋಡಿ ಭಾಳ ಖುಷಿ ಆಯ್ತು. ನೀ ಆರಾಮದಿ ಇಲ್ಲಕ್ಕ? ಆರಾಮದೀನಿ. ಈ ಪಾಪು ಆರಾಮದ ಇಲ್ಲ? ಆಕೆ ಸಂಬಂಧ ಹಚ್ಚಿನಿವ. ನೀವು ಅಷ್ಟರು ಹೋಗಿಂದ ನನಗೆ ಬ್ಯಾಸರ ಆಗಕತ್ತೈತಿವ, ಅದಕ್ಕೆ ನಿಂಗೆ ವಿಡಿಯೋ ಕಾಲ್ ಮಾಡಿದೆ. ಮತ್ತು ಈಗ ಪಾರಕ್ನು ಡ್ಯೂಟಿಗೆ ಹೋಗೋಣ, ಅದಕ್ಕೆ ನೀನು ಒಬ್ಬಾಕೆ ಖಾಲಿ ಇರ್ತಿ ಅಂತ ನೀನು ಫೋನ್ ಹಚ್ಚಿನ. ಬ್ಯಾಸರ ಭಾಳ ಆಕತ್ತೈತಿವ ಅಕ್ಕ. ಮತ್ತು ನಿಮ್ಮ ಮನೆ ಯಾರು ಬರ್ತಾರ, ಕರ್ಕೊಂಡು ಹೋಗಾರ ಅಂತಂದು? ಎಲ್ಲಿ ಅತ್ತಿ ಕರ್ಕೊಂಡು ಹೋಗಂಗಿಲ್ಲ ಅಂತ, ಇಲ್ಲೇ ಬಿಟ್ಟು ಹೋಗಾರಂತ. ಇದನ್ನ ಕಳ್ಕೊಬ್ಸಾಗೋ ಮಟ್ಟ ಇಲ್ಲೇ ಇರ್ತೀನಿ. ನಿಮ್ಮ ಡಾಕ್ಟರ್ ಹತ್ರ ಹೋಗಿದ್ನಿ ರೇಣಕ್ಕ, ಪಾಪು ಎಲ್ಲ ಚಲೋ ಐತಂತ. ಆದ್ರೆ ಬೆಡ್ ರೆಸ್ಟ್ ಹೇಳ್ಬಿಟ್ರವ, ಕುಂತಲ್ಲಿ ಕುಂದ್ರಾಗ ಗನೋ ಬ್ಯಾಸರ ಹಾಕತ್ಬಿಟ್ಟೈತೆ ನಂಗೆ. ಅವ್ವಾರ ಕಾಟ ಬಿಟ್ಟು ತಾಳಿ ಇಳಿಸವಳು. ನಮ್ಮ ಅತ್ತಿನೂ ಹಂಗದ, ಇದ್ದಲ್ಲಿನ ನೀರು ತಂದು ಕೊಡ್ತಾ. ಮೊದ್ಲೇಕಿನ್ನ ಬರೀ ಮಕ್ಕೊನಕ ಬಡ್ಕೊಂತಿದ್ದಿ, ಈಗ ರೆಸ್ಟ್ ಮಾಡಂತ ಯಾರ ತಣ್ಣಗೆ ಯಾಕೆ ಮಕ್ಕೋಬಾರ್ದು ನೀನು? ಮೊದ್ಲೇಕಿನ ಗತೆ ಈಗ ಹಂಗೆ ಮಕ್ಕೊನಕದು ಇಷ್ಟ ಆಗಂಗಿಲ್ಲ ನನಗೆ. ಮೊದ್ಲೇಕಿನ ರಶ್ಮಿ ಹೋದ್ಲಕ್ಕಿ, ಈಗ ಹೊಸ ರಶ್ಮಿ ನಾನು. ಮಾಮ ಆರಾಮದನಿಲ್ಲ? ಆರಾಮದಾರ. ಪಾಪು ಮುಕ್ಕೊಂಡ ಆಕಿ ಹತ್ರ ಹೋಗ್ಯಾರ ಅವರು. ಅಂದರೆ ನಾ 1-2 ರೊಟ್ಟಿ ಮಾಡ್ಕೋಬೇಕಂತ ಮಾಡಿದ್ನೆ, ಅದಕ್ಕೆ ನಾನು ನೋಡ್ಕೋತೀನಿ ಹೋಗು ಅಂತಂದ್ರೆ. ರೇಣಕ್ಕ, ನೀನು ಹಳೇದೆಲ್ಲ ನೆನಪು ಹಾರು, ಇನ್ನು ಆರಾಮಾಗಿರು ನೀನು. ಮಾಮ ಭಾಳ ಒಳ್ಳೆಯದನ, ಮಾಮನ ಕೂಡ ಚಂದಾಗಿರು ನೀನು. ಅಂದಂಗೆ ಪಾರಕ್ಕ ಆರಾಮದಳ? ಅತ್ತಿ ಏನಂತಾರ? ಮತ್ತೆ ಏನಾರ ಅಂದ್ರೆ ನಮ್ಮ ಮನೆಗೆ ಬಂದು? ಅಯ್ಯೋ ಬಂದಿದ್ಲವ ಆಕಿ ಅತ್ತಿ, ಮನ್ಯಾಗ ಅವ್ರು ಅಷ್ಟ ಇದ್ರಂತ, ದವಾಖಾನೆ ಹೋಗಿದ್ವಲ್ಲ, ಬಂದಿದ್ಲಂತ. ಏನು ಬಾಯಿ ಬಂದು ಹಂಗೆ ಬೇಗ ಹೋದ್ಲಂತ. ಪಾರಕ್ಕಗೂ ಏನು ಕಿರಿಕಿರಿ ಮಾಡ್ತಾಳ ಏನೋ ಗೊತ್ತಿಲ್ಲ. ಆ ಪಾರಕ್ಕಂಕರು ಯಾರ ಹತ್ರನೂ ಹೇಳ್ಕೊಳಂಗಿಲ್ಲ, ಆಕೆ ಸ್ವಭಾವ ನಿನಗೆ ಗೊತ್ತೈತಲ್ಲ. ನನ್ನ ಸಂಬಂಧ ಪಾರಕ್ಕಗೂ ತೊಂದ್ರೆ ನೋಡುವ. ನನ್ನ ಸಂಬಂಧ ಅತ್ತಿ ಪಾರಕ್ಕ ಏನಾರ ಅಂತಿರ್ಬೇಕು. ಕರೆ ಅಂದ್ರೆ ಆಕಿ ಪಾರಕ್ಕ ಯಾರ ಹತ್ರನೂ ಹೇಳ್ಕೊಳಂಗಿಲ್ಲ. ನಿಮ್ಮ ಮನೆಯವರಿಗೆ ಹೇಳಿ ಏನಂದ್ರೆ? ಅತ್ತಿ ಏನೋ ಹೇಳ್ಯಾರಂತ, ಇನ್ನೂ ಸಕಾಲಿಲ್ಲ, ಸುದ್ದಿಲ್ಲ. ಎಲ್ಲಿ ಅದಾರೋ ಏನು ಕತ್ತಿನ. ಒಂದು ಫೋನ್ ಮಾಡ್ಯಾರ ಹೆಂಗದಿ ಅಂತ ಕೇಳಿ ನೋಡು. ಅಕ್ಕ ನಾನು ಹಚ್ಚಕ್ಕೆ ಹೋಗಿಲ್ಲ, ನಾ ಯಾಕೆ ಹಚ್ಬೇಕು? ಇಷ್ಟು ಖುಷಿ ವಿಚಾರ ತಾ ಫೋನ್ ಹಚ್ಚಿ ಮಾತಾಡ್ಬೇಕಿಲ್ರಿ ಅಕ್ಕ. ಪಾಪ ಬಿಜಿ ಇರ್ಬೇಕು ತಗೋ. ಆ ಕಡೆಗೆ ನೀನಾರ ಫೋನ್ನೇ ಮಾತಾಡ್ಬೇಕಿಲ್ಲ. ಏನಾತ?
ಇಂಥ ಖುಷಿ ಸಮಾಚಾರ ಗೊತ್ತಾದ್ಮೇಲೆ ನನಗೆ ಒಂದು ಫೋನ್ ಹಚ್ಚಿಲ್ಲ. ನನಗೆ ಸಿಟ್ಟು ಬರಂಗಿಲ್ಲ, ನಾನು ಹಚ್ಚಂಗಿಲ್ಲ. ನಾನು ಬರೀ ನೀನು ಬೇಕಿ ಮಾತಾಡ್ತೀಯಲ್ಲ, ಅವನ್ನ ಅಮ್ಮನ ಅಷ್ಟು ತೋರಿಸು. ಇಲೆಕ್ಷನ್ ಸಂಬಂಧ ಅಷ್ಟ್ರು ಹೋಗಿ ಇನ್ನೊಂದ್ಸತಿ ಪ್ರಚಾರ ಮಾಡಿ ಬರ್ರಿ ಮನೆಯವ್ರೆಲ್ಲರೂ ಅಂತೇಳಿ ಅವ ಶೇಖರಪ್ಪ ಅದನ್ಲ ಅವ ಹೇಳಿದ. ಅದಕ್ಕೆ ಅಮ್ಮ ಬ್ಯಾಡ ಅಂದ್ಲು. ಬೇಕಾದ್ರೆ ಹಾಕಾರ ಸಾಕಾದ್ರೆ ಬಿಡ್ತಾರೆ ಬಿಡೆಯಪ್ಪ ಅಂತಂದ್ಲು. ಇಲ್ಲ ಹೇಳ್ಬರ್ರಿ ಅಂತಂದ್ರೆ ಅದಕ್ಕೆ ಅವ್ವ ಮತ್ತು ಚಿಗವ್ವ ಹೋಗ್ಯಾರ. ಯಾರು ರೇಣಕ್ಕನ ಕೂಡ ಮಾತಾಡಕತ್ತೇನು ಬಿ? ರೇಣಕ್ಕ ಅತ್ತಿ ಬಂದಾರ ನೋಡಿ, ಮಾತಾಡು. ಅತ್ತಿ ಆರಾಮದಿರಲ್ಲ? ಹುನವಾ ನಾವು ಆರಾಮದೀವಿ. ನೀನು ಹುಡುಗಿ ಮತ್ತು ನಿಮ್ಮ ಯಜಮಾನ್ರು ಆರಾಮದಿರಿಲ್ಲ? ನೋಡ್ವಾ ಹಿಂದಿಂದೆಲ್ಲ ನೆನಪಾರು, ಚಂದಾಗಿರು, ನಕ್ಕೊಂತ ಆಡ್ಕೊತ. ಹೊಸ ಜೀವನ ಸಿಕ್ಕೈತಿ ಆಯ್ವ. ಹ್ಞೂ ರೀ ಐತಿ. ಪಾಪು ಒಳಕತ್ಲ, ಮತ್ತೆ ಫೋನ್ ಹಚ್ತೀನಿ ತಗೋ. ಮುನಿ ದ್ವಾರದಾಗ ಹಿಡ್ದಂಗೆ ಅದಾರ. ಚಂದ ಇಟ್ಕೊಂಡಾನ ಹಿಂತಿನ. ಈಕಿಗೆ ನಿಮ್ಮ ಅಕ್ಕಗೆ ತಿಳಿಸಿ ಹೇಳ್ಬೇಕಿಲ್ಲ ರಶ್ಮಿ. ಬರೀ ಹಿಂದಿನ ತೆಗೆದು ಹಿತ್ತಲ್ದಾಗ ಹತ್ರ ಅಂತೇಳಿ ಮತ್ತು ಆ ಹುಡುಗನ ಕೂಡ ಬರೀ ಜಗಳನ ಮಾಡ್ಕೊಂಡು ಕುಂತಾಳ ನಿಮ್ಮ ಅಕ್ಕ. ಆಕೆ ತಿಳಿಸಿ ಹೇಳ್ಬೇಕಿಲ್ಲ ನೀನು? ತಿಳಿಸಿ ಏನು ಅತ್ತಿ? ಅತ್ತಿ ಇವರು ಫೋನ್ ಮಾಡಿದ್ದೀರಿ? ಹ್ಞೂ ನಮ್ಮ ಮಾಡಿದ್ದೆ. ಯಾಕ ನೀನು ಮಾಡಿಲ್ಲನ ನಮ್ಮ ಚಂದ್ರು ಫೋನ್? ಇಲ್ಲ ಅತ್ತಿ, ಇವ್ರು ಫೋನ ಮಾಡಿಲ್ಲ. ನಾನು ಫೋನ್ ಹಚ್ಚಕ್ಕೆ ಹೋಗಲಿಲ್ಲ. ಹೋಲ್ ಬಿಡ್ರಿ, ಅವ್ರಿಗೆ ಯಾವಾಗ ತಿಳಿತೈತೆ ಅವ್ರು ಫೋನ್ ಹಚ್ಚೋಲ್ರಕ್ಕ. ನೀವು ಹಚ್ಚಿದಾಗ ಏನಾರ ಅಂದ್ರನ? ಹ್ಞೂ ನಾನು ಹೇಳಿದ್ನಿವ ಹಿಂಗಪ್ಪ ನೀನು ಏಟ್ ಹೊಟ್ಲದಾಳ ಅಂತಂದೆ. ಹೌದನ ಅಂತೆ ಸುಮಾದ. ಹಂಗಂದ್ರೇನ್ರಿ? ಇರ್ಲಿ ಬಿಡ್ರಿ. ರಶ್ಮಿ ಐ ರೀ ಇಬ್ರು ಗಂಡ ಹೆಂಡತಿ ಮಾತಾಡ್ಕೊರಿ, ನಾ ಹಿಂದೆಗಡೆ ಬರ್ತೀನಂತ. ಅಯ್ಯವ ಅದು ಇಲ್ಲಪ್ಪ ನಿಮ್ಮ ಮಾತಾಡ್ಕೊರಿ. ನೀವೇನು ಎಲ್ಲ ವಿಷಯ ಗೊತ್ತಾದ್ರೂ ಒಂದು ಫೋನ್ ಹಚ್ಚಲಿಲ್ಲ. ನಂಗೆ ಎಷ್ಟು ಬೇಸರ ಅನ್ನಿಸ್ತು ಗೊತ್ತಾನ? ನನಗೆ ಅವ್ವ ಹೇಳಿದ್ಲು, ನಂಗೆ ಭಾಳ ಖುಷಿ ಆಯ್ತು. ಕುಣೋದು ಕುಪ್ಪಳಿಸ್ಬಿಟ್ಟೆ ನಾನು. ಅದಕ್ಕೆ ಅವಗೂ ಹೇಳಾರ್ದ ನಿನಗೂ ಹೇಳಾರ್ದ ಸರ್ಪ್ರೈಸ್ ವಿಸಿಟ್ ನೋಡಿದ್ದು. ಯಾವಾಗಲೂ ಹಿಂಗ ಮಾಡ್ತೀರಿ ನೀವು, ಅವಾಗ ಹೋಗ್ರಿ ಅದ್ದಾಗ. ನನಗಂಕರು ಅಷ್ಟು ಖುಷಿ ಆಯ್ತು. ಮತ್ತು ಅಣ್ಣಗೆ ಹೇಳಿದೆ, ಅಣ್ಣನು ಭಾಳ ಖುಷಿ ಪಟ್ರೆ. ಅಣ್ಣನು ಬಂದಾನ ಕೆಳಗೆ ಕೂತಾನ. ತಳಗ ಅಜ್ಜ ಅದು ಇದ್ರ ಅವ್ರು ಮಾತಾಡ್ಸ್ಕೊಂಡು ಎಲ್ಲಿದಾಳ್ರಿ ರಶ್ಮಿ ಅಂದೆ, ಮ್ಯಾಗ ಅದಾರ ಅಂತಂದ್ರು. ಅದಕ್ಕೆ ಬಂದ್ಬಿಟ್ಟೆ. ಅಯ್ಯೋ ಮಾವನ ಕೆಳಗೆ ಬಿಟ್ಟು ತಾವೊಬ್ಬರೇ ಬಂದಾರ. ನಿಮ್ಮ ತರ್ರಿ ಮಾತಾಡ್ತೀನಿ ಹೋಗಿ. ಏನು ತಿಳ್ಕೊಳಕಿಲ್ಲ ಮಾವದ. ಹಂಗಂಗೆ ಪಾಪು ಹೆಂಗೈತ್ರಿ? ಮತ್ತು ಅಕ್ಕ ಹೆಂಗದಾಳ? ಪಾಪುನ ಆರಾಮೈತಿ. ಹಾಗ ವೈನಿನೂ ಆರಾಮದಾರ. ವೈನಿ ನಿನಗಂತ ವಿಷಯ ಹೇಳಿದ್ವಿ. ನಿನಗೆ ಏನೇನು ಇಷ್ಟನ ಅದನ್ನೆಲ್ಲ ಮಾಡ್ಕಳ್ಸ್ಯಾರ ನೋಡು. ವೈನಿ ಅಂಕರು ಅಷ್ಟು ಖುಷಿ ಪಟ್ರು ನೋಡು. ವೈನಿ ಫೋನ್ ಹಚ್ಚಿ ಮಾತಾಡ್ತೀನಿ ಅಂದ್ರೆ ನಾನು ಬ್ಯಾಡ್ರಿ ವೈನಿ, ಅಲ್ಲಿ ಹೋಗಿ ನಾನು ಹಚ್ಕೊಡ್ತೀನಿ ಅಂತೇಳಿ ಅಂತಂದೆ. ಹೋಗ್ರಿ, ನೀವು ಹಿಂಗ ಮಾಡ್ತೀರಲ್ಲನು. ಡಾಕ್ಟ್ರ್ ಏನು ಹೇಳ್ಯಾರ ನಿನಗೆ? ದಡ್ಡ ಬಡ್ಡ ಅಡ್ಡಾಡ್ಬೇಡ ಅಂತ ಹೇಳ್ಯಾರಂತ. ಒಂದಿಟ್ಟು ಮೆಲ್ಲಗೆ ನಡಿ, ಕಚ್ಕ ಮುಚ್ಕ ತಿನ್ನಕ್ಕೆ ಹೋಗ್ಬೇಡ. ಕರ್ದಿದ್ದು ಪರ್ದಿದ್ದು ನೀವು ಒಟ್ಟ ಬಾಯಿ ಕಟ್ಟಂಗಿಲ್ಲ. ನೀನು ಯಾವ ನಾನು ಫೋನ್ಯಾಗ ಅದನ್ನ ಮಾತಾಡಿದ್ದೀವಿ ನೋಡು. ಅವು ಅದನ್ನ ಅನ್ನಕತ್ತಿದ್ಲು, ಚಕ್ಲಿ ಕುರ್ಕುರಿ ಚೀಪ್ಸು ಬರೀ ಅವನ ಬೀಳ್ತತ್ತಪ್ಪ ಹುಡುಗಿ ಅಂತಿ. ಅವನ್ನೆಲ್ಲ ತಿನ್ನಬಾರ್ದು, ಮುಂದೆ ಮಕ್ಳಿಗೆ ತ್ರಾಸ ಆಕತ್ತದ. ಅದು ಊಟದಾಗ ಏನೂ ಸೇರಂಗಿಲ್ಲ. ಭಾಳ ತಿನ್ನಂಗಿಲ್ಲ, ಒಂದು ಆಡ ತಿಂತೀನಿ ಅಷ್ಟೇ. ಅಂದಂಗ ನೀವು ನನಗೆ ಹೂವನ ತಂದಿಲ್ಲನ? ನಂಗೆ ಹೂವು ಅಂದ್ರೆ ಭಾಳ ಇಷ್ಟ ಅಲ್ಲ. ವೈನಿ ಅಂದ್ರೆ ಹೂವು ಎಲ್ಲ ಇಟ್ಕೋಬಾರ್ದು. 5 ತಿಂಗಳ ಮಟ್ಟ ಅದೇನೋ ಕಾರ್ಯ ಮಾಡ್ತಾರಂತಲ್ಲ, 5 ತಿಂಗಳ ಮೇಲೆ ಅದೇನೋ ಹೂವು ಇಡಿಸ್ತಾರ, ಅಲ್ಲಿವರೆಗೂ ಹೂವು ಮುಡ್ಸಂಗಿಲ್ಲ ಅಂತಂದ್ರು. ಅದಕ್ಕೆ ಬಿಟ್ಟು ಬಂದೆ ನಾನು. ಕರೆ ಹೇಳ್ತೀನಿ ರಶ್ಮಿ, ನಾನು ಅಪ್ಪ ಆಕತ್ತೀನಿ ನನ್ನಿಂದ ಎಷ್ಟು ಖುಷಿ ಆಯ್ತು ಗೊತ್ತನ? ಭಾಳ ಖುಷಿ ಆಗ್ಬಿಡ್ತೆ ನನಗೆ. ಅವ್ವ ನೀನು ಫೋನ್ ಹಚ್ಚಿ ಹೇಳಿಕಂದ್ರೆ ನಾಳೆ ಸಂಜೆ ಮುಂದೆ ಹೋಗ್ಬಿಡ್ತಿದ್ದೆ ನಾನು. ನಂಗೆ ಒಂದು ಫೋನ್ ಬಂದಿತ್ತು, ಹಿಂಗೆ ಅರ್ಜೆಂಟಾಗಿ ಬರ್ರಿ ಅಂತಿ. ಅದಕ್ಕೆ ಹೋಗ್ಬಿಡ್ತಿದ್ದೆ ನಾನು. ಇಷ್ಟು ಲಗು ಹೊಂಟ್ಬಿಟ್ರೇನು ಹೊಳ್ಳಿ? ಇನ್ನು ಯಾವಾಗೋ ಏನೋ ಬರೋದು. ಇನ್ನೊಂದು ಖುಷಿ ಸಮಾಚಾರ ಏನು ಗೊತ್ತನ? ಹೈದ್ರಾಬಾದಕ್ಕೆ ಆಗೈತಿ ನಂದು ಟ್ರಾನ್ಸ್ಫರು. ಅದ್ರ ಸಂಬಂಧ ಬಾ ಅಂತ ಹೇಳಿದ್ರು. ಇನ್ನು ಜಮ್ಮು ಕಾಶ್ಮೀರಕ್ಕೆ ಹೋಗಂಗಿಲ್ಲ. ನಿಂದ 5 ತಿಂಗಳಾಗಲಿ, 5 ತಿಂಗಳಾದ್ಮೇಲೆ ಹೊಳ್ಳಿ ವಾಪಸ್ ಕರ್ಕೊಂಡು ಹೋಗ್ಬಿಡ್ತೀನಿ. 5 ತಿಂಗಳ ನಂತರ ಅಲ್ಲೇ ಅವ್ವನ ಬರ್ತಾಳ, ನೀನು ಅವ್ವ ನಾವು ಹೈದ್ರಾಬಾದ್ನಾಗ ಇರೋಣ ಆತಾ? ಕರೆನಾ ರೀ? ಈಗ ಕರ್ಕೊಂಡು ಹೋಗ್ರಿ. ನನ್ನ ಮನ್ಯಾಗ ಅಕ್ಕರು ಯಾರೂ ಇಲ್ಲ, ಚೈತ್ರನೂ ಇಲ್ಲ. ನನಗೆ ಒಬ್ಬಾಕಿಗೆ ಬೇಸರ ಆಗುತ್ತಾ. ನಾನು ಒಳ್ಳೆ ರೀ, ನಾನು ಬರ್ತೀನಿ ರೀ. ನಾನು ಕರ್ಕೊಂಡು ಹೋಗ್ರಿ. ಅಲ್ಲಿ ಆದ್ರೆ ಈಗ ಮತ್ತು ಅಕ್ಕನೂ ಕರ್ಕೊಂಡು ಬರ್ತೀರಂತಲ್ಲ ಮನೆಗೆ. ಆ ಪಾಪನ ನೋಡ್ಕೊಂತ ಇರ್ತೀನಿ. ನಾನು ಕರ್ಕೊಂಡು ನಡ್ರಿ. ಅದೇನೋ ಕಾರ್ಯಕ್ರಮ ಐತಂತ, ಅದನ್ನ ಮುಗಿಸೋ ಮಟ್ಟ ಕರ್ಕೊಂಡು ಬರಂಗಿಲ್ಲ ಅಂತ ಹೇಳ್ಯಾರ. ಅದು ಮುಗಿ ಮಟ್ಟ ನೀ ಇಲ್ಲಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ಸ್ ಕೊಡ್ರಿ. ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ವಾಟ್ಸಪ್ ಗ್ರೂಪಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ಕಮೆಂಟ್ನ ತಿಳಿಸ್ರಿ ಹೆಂಗಿತ್ತು ನಮ್ಮ ವಿಡಿಯೋ ಅಂಥೇಳಿ. ನೀವು ಏನೇ ಹೇಳ್ರಿ, ಎಲ್ಲರೂ ತಂದೆ ತಾಯಿ ಎಲ್ಲರೂ ಪ್ರೀತಿ ಕೊಡ್ತಾರೆ, ಇಲ್ಲಂತಲ್ಲ. ಆದ್ರೆ ಈ ತಾಯಿ ಆಗೋ ಸಮಯದಾಗ ಗಂಡ ಹತ್ರ ಇದ್ರೆ ಅದೊಂದು ಖುಷಿನ ಬೇರೆ ರೀ. ಹೌದಿಲ್ರಿ? ಬರನ್ರಿ, ಮತ್ತೆ ಮುಂದಿನ ವಿಡಿಯೋದಾಗ ಸಿಗನ್ರಿ. ಸರ್ವೇ ಜನ ಸುಖಿನೋ ಭವಂತು.